ಕೇಳಿ ಬರ್ತಾ ಇದೆ. ಕರ್ನಾಟಕ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದವರ ಕೈಗೊಂಬೆಯಾಗಿ ಗವರ್ನರ್ ವ್ಯವಹಾರ ಮಾಡ್ತಾ ಇದ್ದಾರೆ. ಆ ಗವರ್ನರ್ ಸ್ವಂತ ಅಭಿಪ್ರಾಯ ಇಲ್ಲದಲೇ ಮೇಲಿನವ್ರು ಹೇಳ್ತಾರೆ ಕುಡಿತಾ ಇರೋದ್ರಿಂದ ಇಷ್ಟೊಂದು ಗಲಾಟೆ ಆಗ್ತೈತಿ. ಯಾವಾಗಲೂ ಸಿದ್ದರಾಮಯ್ಯನವರು ಸುದ್ದಾಸ್ತರಂತ ಮೊದಲಿಂದ ನನಗೆ ಗೊತ್ತಿದೆ. ಇವತ್ತೇನಾದರೂ ಒಳ್ಳೇದಾಗಬೇಕಾದ್ರೆ ಸಿದ್ದರಾಮಯ್ಯನವರಿಂದ ಈ BJPಯವರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳಿಗೆ ಬಿಟ್ಟು ಈ ಮೂಡ ಅಂತ ಹೇಳ್ಬಿಟ್ಟು ಇದನ್ನ ಕಂಡು ಓಡಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಅವ್ರಿಗೆ ಇವತ್ತು ಕೆಲಸ ಏನಿಲ್ಲ, ಸರ್ಕಾರ ಇಲ್ಲ. ಸರ್ಕಾರ ಇದ್ದಾಗ ಗಂಟಲು ಮಠ ತಿಂದ್ಬಿಟ್ರು. ಈಗ ಅದನ್ನ ಅರಸ್ಕೊಳಕ್ಕೆ ಆಗ್ತಾಯಿಲ್ಲ. ಈಗೆಲ್ಲ ಅವ್ರು ಏನೇನು ತಿಂದಿದ್ರು ಏನು ಮಾಡಿದ್ರು ಎಲ್ಲ ಹೊರಗಡೆ ಬೀಳ್ತಾವೆ. ಈಗ ನೋಡಿರಿ, ಉದಾಹರಣೆಗೆ ಬರೀ ದಾವಣಗೆರೆ ಉಗುಡತ್ತಾಳ್ರಿ, ಅವರು ಅಧ್ಯಕ್ಷರಾದಾಗ ಯಾರ ಅವರು ಬಗ್ಗೆ ಅಧ್ಯಕ್ಷರು ಎಲ್ಲರೂ ಕೂಡ ಹಣ ಮಾಡಿದ್ದಾರೆ, ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಹಂಗೆ ನಮ್ಮವ್ರು ಯಾರು ಅಷ್ಟಿಲ್ಲರ ಬದುಕು ಹೋಗೋದಿಲ್ಲ ನಮ್ಮ ಕಾಂಗ್ರೆಸ್ನವರು. ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಇದೆಲ್ಲ ನಡೀತಾ ಐತಿ. ಇಡೀ ಕರ್ನಾಟಕ ತಿದ್ದು ಕುಡಿತಾ ಐತಿ. ಇದನ್ನು ಹೆಂಗೆ ದಮನಿ ಮಾಡ್ತಾರೋ ಸರ್ಕಾರ. ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಕಾನೂನಾತ್ಮಕ ಹೋರಾಟ ಮಾಡಲಿ ಅಂತ ಹೇಳಿ ಬಿಜೆಪಿ ಅವ್ರು ಹೇಳ್ತಾರೆ. BJP ಅವ್ರು ಕಳ್ರವರು. ಅವ್ರೇನು ಸರ್ಕಾರ ಎಲ್ಲ ಏನೂ ಇಲ್ಲ ಅದಕ್ಕೆ ಏನು ಹೇಳ್ತಾರೆ ಅವ್ರ ಸರ್ಕಾರದ ಹೇಳ್ತಿದ್ರ. ಸರ್ಕಾರ ಕೆಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಶಾಸಕರನ್ನು ಬುಧವಾರ ಏನೋ ಮೀಟಿಂಗ್ ಏನೋ ಕರೆದಾರೆ. ನಾವೆಲ್ಲ ಹೋಗ್ತಾ ಇದ್ದಾವೆ. ಶಾಸಕ ಮೀಟಿಂಗ್ ಕರೆದಾರೆ, ಹೋಗ್ತಾ ಇದ್ದಾವೆ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯವರ ಬೆಂಬಲಗಳು ನಿಂತಿರ್ತೇವೆ. ಕೆಡೋಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಸರ್ಕಾರ ಕೆಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಸರ್ಕಾರ ಬೀಳೋದಲ್ಲ, ಅವ್ರ ಅಪ್ಪನ ಕೈಲಿ ಆಗೋದಲ್ಲ. BJP ಇರೋರು 30-60 ಜನ ಇಲ್ಲ, ಅವ್ರು ಹೆಂಗೆ ಕೆಡಿಸುತ್ತೆ ಸರ್ಕಾರನ. ನಮ್ಮ ಕಾಂಗ್ರೆಸ್ನಾಗ 30 ಜನ ಆದವೆ, ಏನು ಹೊಡ್ಕಲ್ಲ, ಎಲ್ಲರೂ ಒಂದಾಗಿದ್ದಾವೆ. ಯಾಕೆ ಹೋಗ್ಬೇಕು? ಯಾಕೆ ಕೊಡ್ಬೇಕಪ್ಪ? BJP ಅವ್ರು ಹೇಳ್ತಾರೆ, ನೀನು ಹೇಳ್ತೀವಿ, ನಾವು ಕೊಡ್ಬೇಕಾ? ನಾವು ಕೊಡೋದಿಲ್ಲಪ್ಪ. ನಾವು ತಪ್ಪು ಮಾಡ್ತಾರಲ್ಲ, ಕೊಡೋದು ತಪ್ಪು ಮಾಡಿಲ್ಲ. ಅದಾವೆ ಮತ್ತು ಅದಾವೆಲ್ಲರೂ ನಾವೆಲ್ಲ ಬೆಂಬಲ ಅದಾವೆ ಮತ್ತು. ರೈಟ್. ಐವನ್ ಡಿಸೋಜ ಅವರು ಬಾಂಗ್ಲಾ ಮಾದರಿಯಲ್ಲಿ ನಾವು ದಾಳಿ ಮಾಡ್ತೀವಿ ಇಲ್ಲ ಅಂದರೆ ಅಂತ ಹೇಳಿದ್ದಾರೆ ಸರ್. ಐವನ್ ಡಿಸೋಜ ಅವರು ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸರ್. ದಾಳಿ ಮಾಡ್ಕೊಂಡ್ರೆ ಅವ್ರಿಗೆ ಹೆಣ ಎತ್ತಾರ. ನಮ್ಮ ಸರ್ಕಾರ ಐತಿ, ಹೆಣ ಎತ್ತಾರ ಅವ್ರಿಗೆ, ಅದನ್ನು ಗೊತ್ತಿರಲಿಲ್ಲ ಅವ್ರಿಗೆ. ಥ್ಯಾಂಕ್ ಯು ಸರ್.